ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮಹಿಳೆಯರಲ್ಲಿ, ಅದರಲ್ಲೂ 40 ವರ್ಷದ ನಂತರದ ಮಹಿಳೆಯರಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸ್ಕೊತಾ ಇರ್ತದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಅವರಲ್ಲಿ ಪೋಷಕಾಂಶಗಳ ಕೊರತೆ, ಲ್ಯಾಕ್ ಆಫ್ ನ್ಯೂಟ್ರಿಷನ್, ಜೀವಸತ್ವಗಳ ಕೊರತೆ. ಹಾಗಾಗಿ ಅವರಲ್ಲಿ ಹಲವಾರು ಸಮಸ್ಯೆಗಳು ಅವರು ಎದುರಿಸ್ತಾ ಇರ್ತಾರೆ. ಸಾಮಾನ್ಯವಾಗಿ ಮಹಿಳೆಯರು ಅಂತಂದರೆ ಅವರು ನಿಸ್ವಾರ್ಥ ಜೀವನ ಮಾಡ್ತಾ ಇರ್ತಾರೆ. ಗಂಡ, ಮನೆ, ಮಕ್ಕಳು ಅವ್ರ ಬಗ್ಗೆನೇ ಜಾಸ್ತಿ ನಿಗಾ ವಹಿಸಿರ್ತಾರೆ, ಜವಾಬ್ದಾರಿ ತಗೊಂಡಿರ್ತಾರೆ. ಹಾಗಾಗಿ ಅವರ ಗಂಡ ಮಕ್ಕಳ ಬಗ್ಗೆನೇ ಅವರ ಆಹಾರದಲ್ಲಿ ಯಾವ ರೀತಿ ಇರಬೇಕು, ಅವರಿಗೆಲ್ಲರಿಗೂ ಊಟ ಕೊಟ್ಟ ನಂತರ ಇವರು ಊಟ ಮಾಡ್ತಿರ್ತಾರೆ, ಎಷ್ಟೊತ್ತಿಗೂ ಊಟ ಮಾಡ್ತಾರೆ. ಅವರೆಲ್ಲರೂ ಮಲಗಿದ ನಂತರ ರಾತ್ರಿ ಲೇಟಾಗಿ ಮಲಗ್ತಾರೆ, ಬೆಳಗ್ಗೆ ಅವರು ಎದ್ದೇಳೋಕ್ಕಿಂತ ಮುಂಚೆನೇ ಎದ್ದಿರ್ತಾರೆ. ಹಾಗಾಗಿ ಈ ರೀತಿ ನಿಸ್ವಾರ್ಥ ಜೀವನ ಅವರು ಮಾಡ್ತಾ ಇರಬೇಕಾದ್ರೆ ಪೋಷಕಾಂಶಗಳ ಕೊರತೆ ಅವರಲ್ಲಿ ಕಾಣಿಸ್ತಾ ಇರ್ತದೆ. ಯಾವಾಗ ಈ ರೀತಿ ಪೋಷಕಾಂಶಗಳ ಕೊರತೆ ಕಾಣಿಸ್ಕೊಳ್ತದೋ ಇದು 40 ವರ್ಷದ ನಂತರ ಅವರಲ್ಲಿ ಹಲವಾರು ಸಮಸ್ಯೆಗಳನ್ನ ಕಾಣಿಸ್ಕೊಳ್ತದೆ. ಪ್ರಮುಖವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತದೆ, ಮೈಕೈ ನೋವು, ಜಾಯಿಂಟ್ಸ್ ಪೇಯ್ನ್ ಅಂತಿರ್ತಾರೆ, ಹಲವಾರು ಪೋಷಕಾಂಶಗಳ ಕೊರತೆ ಆಗಿರ್ತದೆ, ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ಪೋಷಕಾಂಶಗಳು, ಅದರಲ್ಲೂ ಪ್ರಮುಖವಾಗಿ ಕಬ್ಬಿಣಾಂಶದ ಕೊರತೆ, ಐರನ್ನು, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ವೈಟಮಿನ್ ಸಿ, ವೈಟಮಿನ್ B6, ವೈಟಮಿನ್ B12, ಫೋಲೇಟ್, ಹೀಗೆ ಈ ಹಲವಾರು ರೀತಿಯ ಪೋಷಕಾಂಶಗಳಲ್ಲಿ ಒಂದಲ್ಲ ಒಂದು ಪೋಷಕಾಂಶಗಳು ಅವರಲ್ಲಿ ಕೊರತೆ ಆದಾಗ ಕೆಲವೊಂದು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರ ಆಹಾರದಲ್ಲಿ ಅವರು ನಿಗಾ ವಹಿಸಿರೋದಿಲ್ಲ. ಹಾಗಾಗಿ ಆ ಒಂದು ಸಮಸ್ಯೆಗಳು ಅವರು ಎದುರಿಸ್ತಾ ಇರ್ತಾರೆ. ಇದಕ್ಕೆ ಅವ್ರು ಏನು ಮಾಡಬೇಕು ಅಂತಂದರೆ ಅವರ ಆಹಾರದಲ್ಲಿ ಅವರು ಕೆಲವೊಂದು ಪೋಷಕಾಂಶಗಳನ್ನ ಅವರು ಸೇವನೆ ಮಾಡಬೇಕಾಗ್ತದೆ. ಪ್ರಮುಖವಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಬೇಕು, ಒತ್ತಡದ ರಹಿತ ಜೀವನ ನಡೆಸಬೇಕು. ಹಾಗೂ ಅವರ ಆಹಾರದಲ್ಲಿ ಅವರು ಪ್ರತಿನಿತ್ಯ ಆಹಾರ ಸೇವನೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ ಅವರ ತಟ್ಟೆಯಲ್ಲಿ ಒಂದು ತರಕಾರಿ ಪಲ್ಯ, ಒಂದು ಸೊಪ್ಪಿನ ಪಲ್ಯ ಹಾಗೂ ಒಂದು ಕಾಳಿನ ಪಲ್ಯ, ಈ 3 ಅಗತ್ಯವಾಗಿ ಇರಲೇಬೇಕಾಗ್ತದೆ. ಹಾಗಾಗಿ ಅವರ ಆಹಾರದಲ್ಲಿ ಅಗತ್ಯವಾದ ಪೋಷಕಾಂಶಗಳು, ಪ್ರೋಟೀನ್ ಎಲ್ಲ ಅಂಶಗಳು ಸಿಗೋದ್ರಿಂದ ಅವರ ಆರೋಗ್ಯ ಸುಸ್ಥಿತಿಯಲ್ಲಿರ್ತದೆ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಪನ್ನೀರ್ ಇವುಗಳನ್ನು ಅವರು ಸೇವನೆ ಮಾಡೋದ್ರಿಂದ ಹಲವಾರು ಪೋಷಕಾಂಶಗಳು ಅವರಲ್ಲಿ ಸಿಗ್ತದೆ ಹಾಗೂ ಈ ಸಮಸ್ಯೆಗಳಿಂದ ಅವರು ದೂರ ಆಗಬಹುದು. ಹಾಗೂ ಒತ್ತಡ ರಹಿತ ಜೀವನ ನಡೆಸಬೇಕಾಗ್ತದೆ. ಸಮಯಕ್ಕೆ ಸರಿಯಾದ ನಿದ್ದೆ ಹಾಗೂ ಅವರ ಆಹಾರ ವಿಹಾರ ಇವೆಲ್ಲ ಒಂದು ಸುಸ್ಥಿತಿಯಲ್ಲಿತ್ತು ಅಂತಂದರೆ ಅವರ ಜೀವನ ಶೈಲಿ 40ರ ನಂತರನೂ ಚೆನ್ನಾಗಿರ್ತದೆ, ಆರೋಗ್ಯದಿಂದ ಇರ್ತಾರೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಮಹಿಳೆಯರು 40 ವರ್ಷದ ನಂತರ ಎದುರಿಸುವ ಸಮಸ್ಯೆಗಳು, ಯಾವ್ಯಾವ ಸಮಸ್ಯೆಗಳು, ಸಣ್ಣ ಪುಟ್ಟದ್ದಿರಬಹುದು, ಯಾವುದೋ ಒಂದು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ, ಅದಕ್ಕೆ ಪ್ರಮುಖವಾದ ಕಾರಣಗಳೇನು, ಅದಕ್ಕೆ ಯಾವ ರೀತಿ ಅವರ ಆಹಾರದಲ್ಲಿ ಮಾರ್ಪಾಡು ಮಾಡ್ಕೋಬೇಕು, ಇವೆಲ್ಲದೂ ನೀವು ತಿಳ್ಕೊಂಡಿರ್ಬೇಕಾಗ್ತದೆ. ಆಹಾರದಲ್ಲಿ ಆದಷ್ಟು ಅನ್ನ ಅಥವಾ ರೈಸ್ ಐಟಮ್ನ ಅವರು ಕಡಿಮೆ ಮಾಡಬೇಕಾಗ್ತದೆ. ರಾಗಿ, ಜೋಳ ಹಾಗೂ ಈ ಒಂದು ಗೋಧಿ ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸಿ, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಿ, ಪ್ರೋಟೀನ್ ಯುಕ್ತ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡಿ, ಸೊಪ್ಪು ತರಕಾರಿಗಳನ್ನ, ಹಣ್ಣು ಹಾಗೂ ಡ್ರೈ ಫ್ರೂಟ್ಸ್ಗಳನ್ನ, ಹಾಲು, ಮೊಟ್ಟೆ, ಮೀನು, ಮಾಂಸ ಆಹಾರಗಳನ್ನ ಅವರು ಅಗತ್ಯಕ್ಕೆ ತಕ್ಕಂತೆ ಅವರು ಸೇವನೆ ಮಾಡೋದ್ರಿಂದ ಹಾಗೂ ಅವರ ಒಂದು ಜೀವನ ಶೈಲಿ ಒಂದು ಸುಸ್ಥಿತಿಯಲ್ಲಿ ಇರೋದ್ರಿಂದ ಅವರು ಆರೋಗ್ಯದಿಂದ ಇರ್ತಾರೆ. ಹಾಗೂ ಸಮಯಕ್ಕೆ ಸರಿಯಾಗಿ ನಿದ್ದೆ ಹಾಗೂ ಲಘು ವ್ಯಾಯಾಮ ಇವುಗಳನ್ನು ಮಾಡೋದ್ರಿಂದ ಅವರ ಆರೋಗ್ಯ ಒಂದು ಸುಸ್ಥಿತಿಯಲ್ಲಿರ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ಅವರು ಆರೋಗ್ಯದಿಂದ ಇರ್ತಾರೆ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಹಿಳೆಯರ ಆರೋಗ್ಯ 40 ನಂತರನೂ ಒಂದು ಸುಸ್ಥಿತಿಯಲ್ಲಿರಬೇಕು ಅಂತಂದರೆ ಅವರು ಯಾವ ರೀತಿ ಜೀವನ ಶೈಲಿ ಇರಬೇಕು, ಆಹಾರ ವಿಹಾರ ಇರಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.